ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಪಾತಿಮಕ್ಕ, ವಿಶೇಷ? ಚಾಗಿ ಕುಡಿತ್ರೆ ಮಾರ್ರೆ? ಚಾ ಒಂಚು ಮಾಡುದಾ? ಬ್ಯಾಡ್ರೆ ಪಾತಿಮಕ್ಕ, ನಾ ಕುಡ್ಕೊಂಡೇ ಬಂದಿದ್ದೆ. ಮತ್ತು ನಿಮ್ಮ ಮಗಳು ಎಲ್ಲಿ ಹೋದಾಳ? ನಮ್ಮನೆ ಮಗಳ ಕತೆ ಹೇಳೋದ್ರಲ್ಲಿ ಹೇಳ್ದಾಳ ಮಾರ್ರೆ. ನಮ್ಮ ಕೆಲಸ ನಿಮಗೆ ಗೊತ್ತಿತ್ತಲ್ಲ, ಸುಮಾರು ಕಷ್ಟ ಐತೆ ನನಗೆ. ಅದಕ್ಕೆ ಕತೆಗೆತ್ತಿ ಹೇಳೋಕಾತಿಲ್ಲ ಅಂದೇಳಿ ಬೈದು ಕಳಿಸ್ದೆ. ಇಲ್ಲೆಲ್ಲೋ ಆಟ ಆಡೋಕೆ ಹೋಯ್ದಾಳೇನು? ಹೌದಾ? ಮಕ್ಕಳೇ ಹಂಗೆ ಅಲ್ಲೇ. ಹೆಂಗ ನಂದಂಗೆ ಗೌರಿ ಅಕ್ಕ ಎಂತಂದೇಳಿ ಹೇಳ್ರಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಕೊಂಡೇಳಿ ಬಂದೀನಿ. ಎಂತ ವಿಷಯ? ಎಂತ ಕಮೇಳಿ? ಹೊಸ್ದಾಗಿ ನಮ್ಮೂರಿಗೆ ಒಂದು ಸಂಘ ಓಪನ್ ಆಯ್ತಂಬ್ರಲ್ಲ ಮಾರೆ, ಸಂಜೀವಿನಿ ಸಂಘ ಅಂದೇಳಿ ಹೇಳ್ಕೊಂಡ. ಅದ್ರ ಬಗ್ಗೆನೇ ಒಂಚೂರು ಕೇಮ್ ಬಂದೇಳಿ ಹೇಳಿದೆ ಅನ್ಕೊಂಡಿದೆ. ಹೌದು ಪಾತಿಮಕ್ಕ, ನಿಮಗೆ ಗೊತ್ತಿಲ್ಲಯೇ? ನಾನು ಸೇರಿದೆ ಮಾರ್ರೆ. 8 ಜನ ಆಯ್ತು, ಇನ್ನಿಬ್ಬರು ಬೇಕಷ್ಟೇ. ಹೌದಾ? ಗೌರಿ ನಾನು ಒಂದು ಫೋನ್ ಮಾಡಿಕೆ ಅಂತ ತಡಿ. ಹಲೋ ಶೋಭಕ್ನ, ಎಲ್ಲಿದ್ರಿ? ಎಂತ ಗೊತ್ತಿತ್ತಾ? ಎಂತಂದೇಳಿ ಹೇಳ್ರೆ, ನಮ್ಮನೆ ಹತ್ರದ ಪಾತಿಮಕ್ಕ ಒಬ್ಬರು ನಡಿದ್ರ, ಅವರು ಕೂಡ ಸಂಘಕ್ಕೆ ಸೇರ್ತಂದೇಳಿ ಹೇಳಿದ್ರು ಮಾರ್ರೆ. ಎಂತ ಮಾಡುದು? ಅಡ್ಡಿಲ್ಯಾ? ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಜೆರಾಕ್ಸ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಲ್ಲ? ಅಡ್ಡಿಲ್ಲ ಹೇಳ್ತಿ. ಎಂತಂದೇಳಿ ಹೇಳ್ರೆ? ಎಂತ ಗೊತ್ತಿತ್ತ ಪಾತಿಮಕ್ಕ? ಅಡ್ಡಿಲ್ಲ ಅಂಬ್ರ, ಆಧಾರ್ ಕಾರ್ಡ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎಲ್ಲ ಬೇಕಂಬ್ರೆ. ಹೌದಾ? ಅದೆಲ್ಲ ಇತ್ತಂಗಾರೆ. ಎಂತಂದೇಳಿ ಕಾಂಬ. ಈಗ ನೀವೆಲ್ಲ ಕೊಟ್ಟದ್ದು ಉಳಿತಾಯ ಎಲ್ಲ ಎಷ್ಟಾಯ್ತೆ? ಅಂದರೆ ಒಂದು 4 ತಿಂಗಳು ಆಯ್ತು. ಒಂದು ಸಂಘ ಅಂದೇಳಿ ಇದು ಮಾಡ್ಕೊಂಡ ಒಂದು 400 ರೂಪಾಯಿ ಎಲ್ಲರದ್ದು ಉಳಿತಾಯ ಆಯ್ಪುಕ. ನೀವು 400 ರೂಪಾಯಿ ಕೊಟ್ಟಕ್ಕೆ ಹತ್ತ ಎಂತಂದೇಳಿ ಹೇಳ್ಕೊಂಡು ಕಾಣಿಯಕ್ಕ. ಹೌದಾ ಗೌರಿ ಅಕ್ಕ? ಹಂಗಾರೆ ಪರವಾಗಿಲ್ಲ, 400 ರೂಪಾಯಿ ಅಲ್ಲ ನಾನು ಕಟ್ನೆ. ನೀವು ಮುಂದಿನ ತಿಂಗಳು ಸಂಘಕ್ಕೆ ಹೋಗ್ತಿ, ನನ್ನ ಒಂಚೂರು ಕರೀರಿ ಅಕ್ಕ. ಅಂದಂಗೆ ಈಗ ಎಲ್ಲ ಸುತ್ತು ನಿಧಿ ಎಲ್ಲ ಸಿಕ್ಕಿತ? ಈಗ ಅಂದರೆ ಸಾಲಿಗೆಲ್ಲ ಕೊಡ್ತಾರಲ್ಲ, ಅದೇನೋ ಬಿಟ್ಟು ನಿಧಿ ಮಾತುಕತೆ ಎಲ್ಲ ಉದ್ಘಾಟನೆ ಮುಂದಿನ ತಿಂಗಳಿಂದ ಉದ್ಘಾಟನೆ ಆದ್ಮೇಲೆ ಎಲ್ಲ ಅಡ್ಡಿಲ್ಲ ಅಲ್ಲ. ಮಾಡಿಕೊಡ್ತೇನೆ, ಬೇಡ ಅಂದ್ರೆ ಒಂಚೂರು ಇಡುದಲ್ಲ. ಈಗ ಮಕ್ಕಳೆಲ್ಲ ಬಪ್ಪು ಹೊತ್ತಾಯ್ತಾ, ನಾವು ಪಾತಿಮಕ್ಕ ಬೇಜಾರು ಮಾಡ್ಕೊಂಡಿರಿ ಅಕ್ಕ. ಇದೇ ವಿಷಯ ಒಂಚೂರು ಕೇರ್ ಮಾಡಿ ಬಂದೆ. ಚಾ ಇನ್ನೊಂದಿನ ಬಂದು ಕುಡಿತೀನಿ ಬಟ್ಟೆ ಅಕ್ಕ. ಹಾಂ ಸರಿ ಪಾತಿಮಕ್ಕ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾತಿಮಕ್ಕ ಸಂಘಕ್ಕೆ ಸೇರ್ತಾರಂತೆ. ಸಂಘ ಅನ್ನೋದು ಎಷ್ಟು ಒಂದು ಅನುಕೂಲ ಆಗುತ್ತಲ್ವಾ? ಅಂದರೆ ಈಗ ಸಂಘಕ್ಕೆ ಒಂದು 10 ಜನ ಸೇರಿಸ್ಕೊಂಡು ನಾವು ಮಾಡಿದ್ರು ಕೂಡ ನಮಗೆ ಕೆಲವೊಂದು ಬ್ಯಾಂಕ್ಗಳೆಲ್ಲ ಸಾಲ ಕೊಡುತ್ತೆ. ಅದನ್ನು ಕಂತಿನ ರೂಪದಲ್ಲಿ ಕಟ್ಟಿದ್ರೆ ಆಯಿತು ಅಷ್ಟೇ. ಮತ್ತೆಂತ ಅಂತ ಹೇಳಿದ್ರೆ, ಕೆಲವರಿಗೆ ತುಂಬ ಕಷ್ಟ ಇರೋರೆಲ್ಲ ಸಂಘದಲ್ಲೆಲ್ಲ ಸಾಲ ತೆಗೆದು ತಮ್ಮ ಕನಸನ್ನೆಲ್ಲ ಈಡೇರಿಸ್ಕೊಳ್ತಾರೆ. ಹೌದಲ್ವಾ ಫ್ರೆಂಡ್ಸ್? ಹಾಗೇನಾದರೂ ನಿಮಗೆ ನೀವು ಕೂಡ ಈ ಸಂಘದಲ್ಲಿ ಇದ್ದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಕೂಡ ಸಂಘದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು. ಮತ್ತೆ ಏನಂತ ಹೇಳಿದರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.